ಸರ್, ಈಗ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ನೋಡಿ, ನಾನು ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವ್ರ ಜೊತೆಯಲ್ಲಿ ಅವರು ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅವ್ರ ಜೊತೆಗೂಡಿ ಪ್ರಚಾರ ಮಾಡಿದ್ದು ಒಂದು ಸಂತೋಷದ ವಿಚಾರ. ಇವತ್ತು ನಾನು ಮತ್ತೆ ಪಕ್ಷಕ್ಕೆ ಬರಲಿ, ನಮ್ಮ ದೇಶದ ಪ್ರಧಾನಿಯಾಗಿ ಅವರು 3ನೇ ಬಾರಿ ಪ್ರಮಾಣ ವಚನ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಆ ಒಂದು ಸಮಾರಂಭಕ್ಕೆ ನಾನು ಆಗಮಿಸಿ ಭಾಗಿಯಾಗ್ತಾ ಇರೋದು ನನಗೆ ಇವತ್ತು ಇಡೀ ಜೀವನದಲ್ಲಿ ಮರೆಯಲಾರದೇ ಇರುವಂಥ ಒಂದು ಕ್ಷಣ ಅಂತೇಳಿ ಹೇಳಬೇಕಾಗುತ್ತೆ. ಸರ್, ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಾ ಇದೆ. ನಿಮ್ಮ ಮೈತ್ರಿ ಪಕ್ಷದ ನಾಯಕರು ಏನು ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಕೂಡ ಇಡೀ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಆಗಿರ್ಬೋದು, ಇಡೀ ರಾಜ್ಯದಲ್ಲಿ ಇವತ್ತು JDS ಪಕ್ಷದೊಂದಿಗೆ, ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರ ಒಂದು ಸುಮಾರು ಅಂದರೆ ಭಾರತೀಯ ಜನತಾ ಪಕ್ಷದ ಜೊತೆಗೆ ಏನು ಹೊಂದಾಣಿಕೆ ಆಗಿದೆಯೋ ಅದರ ಫಲನೇ ಇವತ್ತು 19 ಸೀಟ್ಗಳಿಗೆ ರೀಚ್ ಆಗಿರುವಂಥದ್ದು. ಹಾಗಾಗಿ ಇವತ್ತು ಅವರು ನಮ್ಮ ಕೇಂದ್ರದಲ್ಲಿ ನಮ್ಮ ಪಕ್ಷದ ನಾಯಕರು ಅವ್ರನ್ನ ಮಂತ್ರಿ ಮಾಡುವಂಥ ಒಂದು ನಿರ್ಣಯ ಇಡೀ ರಾಜ್ಯಕ್ಕೆ ಖುಷಿ ಕೊಡುವಂಥ ವಿಷಯ. ಎಷ್ಟು ಬಿಜೆಪಿ ನಾಯಕರುಗಳಿಗೆ ಸಚಿವ ಸ್ಥಾನದ ನಿರೀಕ್ಷೆ? ಮುಖ್ಯವಾಗಿ ಸರ್, ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ಎಲ್ಲ ಕಡೆ ಸೋತಿದೆ. ಹೌದು. ಸೊ ಆದಾಗ್ಯೂ ಕೂಡ ಅದನ್ನ ಮೀರಿ ಉತ್ತರ ಕರ್ನಾಟಕಕ್ಕೂ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸಚಿವ ಸ್ಥಾನ ಸಿಗ್ಬೋದು ಅನ್ನೋ ನಿರೀಕ್ಷೆ ಏನಾದ್ರು ಇದೆಯಾ? ನೋಡಿ, ಒಂದು ವಿಷಯ ನಾನು ಹೇಳ್ತೇನೆ. ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲನ್ನು ಅನುಭವಿಸಲಿಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕೊನೆ ಗಳಿಗೆಯಲ್ಲಿ ಅವ್ರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ತುಂಬ ಭಾವನಾತ್ಮಕವಾಗಿ ಹೃದಯ ಹಿಂಡುವಂಥ ಒಂದು ರೀತಿಯಲ್ಲಿ ಜನರನ್ನು ಅವರು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ನಾನೇನಾದರೂ ಸತ್ತೋದ್ರೆ, ನನ್ನ ಸುಡೋದಾಯಿತು ಅಂತಂದರೆ ಒಂದು ಮೇಣಬತ್ತಿ ತೊಗೊಂಡು ಬರ್ರಿ, ಅಥವಾ ನನ್ನ ಕುಣಿ ತೆಗೆದು ಮಣ್ಣಿಗೆ ಹಾಕೋದಿದ್ರೆ ಒಂದಿಷ್ಟು ಇಡೀ ಮಣ್ಣು ತೊಗೊಂಡು ಬಂದು ಹಾಕಿ ಅಂತೇಳಿ ಏನು ಒಂದು ಭಾವನಾತ್ಮಕವಾಗಿ ಅವರು ಮಾತಾಡುವಂಥ ಸ್ಥಿತಿಗೆ ತಲುಪಿದ್ರು. ಸೊ ಅದರ ಒಂದು ಎಫೆಕ್ಟ್ ಕೂಡ ಆ ಭಾಗದಲ್ಲಿ ಆಯಿತು. ಓಕೆ. ಓಕೆ.